everyone, welcome back to my channel. ಈ ವಿಡಿಯೋ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಮನೆಯಲ್ಲೇ ಫ್ರೆಶ್ ಆಗಿ ಕ್ರಿಸ್ಪಿ ಆಗಿರುವಂಥ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಷರ್ಮೆಂಟ್ಸ್ ನಿಮಗೆ ಗೊತ್ತಾಗುತ್ತೆ. ಪ್ಯಾನ್ ಫ್ರೈ ಆಗಿರೋದ್ರಿಂದ ಫಿಶನ್ನು ಕಟ್ ಮಾಡ್ದೇ ಪೂರ್ತಿಯಾಗಿ ತೊಗೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ 4 ಫಿಶ್ಗೆ ಆಗುವಷ್ಟು ಮಸಾಲೆನ ಯೂಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನೀಟಾಗಿ ಕ್ಲೀನ್ ಮಾಡಿರೋವಂಥ ಫಿಶ್ಗಳನ್ನು ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡು ಅದೇ ಬೌಲಲ್ಲಿ ಅಥವಾ ಬೇರೆ ಬೌಲಲ್ಲೂ ಕೂಡ ಮಸಾಲೆನ ಮಿಕ್ಸ್ ಮಾಡ್ಕೋಬೋದು. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಸ್ಪೂನ್ಸ್, ಗರಂ ಮಸಾಲೆ 1.5 ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 4 ಸ್ಪೂನ್, ಪುದೀನ ಕೊತ್ತಂಬರಿ ಪೇಸ್ಟ್ ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥದ್ದು 3 ಸ್ಪೂನ್, ಫಿಶ್ ಫ್ರೈ ಮಸಾಲ 2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಎಗ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಿಶ್ನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ವೈಟಮಿನ್ ಡಿ, ವೈಟಮಿನ್ B12 ಇದೆಲ್ಲ ಆ್ಯಡ್ ಆಗಿರೋದ್ರಿಂದ ಹಾರ್ಟು ಮತ್ತು ಬ್ರೈನ್ ಓವರಾಲ್ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ. ಇದು ಬ್ಲಡ್ ಪ್ರೆಷರ್ನ ಲೋ ಮಾಡಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಅಥವಾ ಸ್ಟ್ರೋಕ್ ರಿಸ್ಕ್ ಇದ್ದರೆ ರೆಡ್ಯೂಸ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಫಿಶ್ ಒಳಗಡೆ ಭಾಗ ಮತ್ತು ಹೊರಗಡೆ ಭಾಗಕ್ಕೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಫಿಶ್ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ವೀಕ್ಲಿ 2 ಟೈಮ್ಸ್ ಫಿಶ್ ತಿನ್ನೋದ್ರಿಂದ ಇದು ಹೆಲ್ದಿ ಡಯಟ್ನ ಒಂದು ಪಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಫಿಶ್ನಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಹೇರಳವಾಗಿರುತ್ತೆ. ನಮ್ಮ ಬಾಡಿಗೆ ಅತ್ಯವಶ್ಯಕವಾದಂಥ ಮಿನರಲ್ಸ್ ಅಂದರೆ ಐರನ್, ಜಿಂಕ್, ಅಯೋಡಿನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇದೆಲ್ಲದನ್ನು ಹೊಂದಿರುತ್ತೆ. 1ರಿಂದ 2 ಸ್ಪೂನ್ ಆಗುವಷ್ಟು ಉಳಿದಿರೋ ಅಂಥ ಮಸಾಲೆಗೆ 2 ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಿರೋವಂಥ ಫಿಶ್ ಮೇಲ್ಭಾಗದಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಈ ಥರ ರೈಸ್ ಫ್ಲೋರ್ನ ಯೂಸ್ ಮಾಡೋದ್ರಿಂದ ಫಿಶ್ ಫ್ರೈ ಕ್ರಿಸ್ಪಿ ಆಗುತ್ತೆ. ಚಿಕನ್ಗಿಂತನೂ ಹೆಚ್ಚಿನ ಪೋಷಕಾಂಶಗಳನ್ನು ಫಿಶ್ ಹೊಂದಿರುತ್ತೆ ಅಂತ ಹೇಳ್ತಾರೆ. ಫಿಶ್ಗೆ ಮಸಾಲೆ ಮ್ಯಾರಿನೇಟ್ ಆದ ನಂತರ 10ರಿಂದ 15 ಕರಿಬೇವಿನ ಎಲೆಗಳನ್ನು ಸೇರಿಸಿ 40 ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಇದರಿಂದ ಮ್ಯಾರಿನೇಟ್ ಆಗಿರುವಂಥ ಮಸಾಲೆ ಫಿಶ್ಗೆ ಅಬ್ಸಾರ್ಬ್ ಆಗುತ್ತೆ. 40 ನಿಮಿಷಗಳ ನಂತರ ಫಿಶ್ ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ. ಒಂದು ಪ್ಯಾನ್ಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಅಥವಾ ಆಲಿವ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. 40 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟಿದ್ದಂತಹ ಫಿಶ್ನ ಪ್ಯಾನ್ ಮೇಲೆ ಹಾಕಿ ಫಿಶ್ ಮೇಲೆ 2 ಸ್ಪೂನ್ ಆಗುವಷ್ಟು ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಈಗ ಪ್ರತಿ ಸೈಡನ್ನು 5ರಿಂದ 6 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಫ್ರೆಶ್ ಆಗಿರೋ ಫಿಶ್ನ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ 1-2 ಪಾಯಿಂಟ್ಸ್ನ ನಾವು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಫಿಶ್ ಹುಳಿ ಅಥವಾ ಅಮೋನಿಯಾ ಸ್ಮೆಲ್ ಬರ್ತಾ ಇದ್ದರೆ, ಕ್ಲೌಡಿ ಅಥವಾ ಮಿಲ್ಕಿ ಐಸ್ ಇದ್ದರೆ ಅವಾಯ್ಡ್ ಮಾಡಬೇಕಾಗತ್ತೆ. ಯೂಶ್ವಲಿ ಫಿಶನ್ನು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡೋದಕ್ಕಿಂತ ಪರ್ಚೇಸ್ ಮಾಡಿದ ತಕ್ಷಣ ಯೂಸ್ ಮಾಡೋದ್ರಿಂದ ಫ್ರೆಶ್ ಆಗೂ ಇರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಪ್ಯಾನ್ ಮೇಲಿರೋ ಅಂಥ ಫಿಶ್ ಗೋಲ್ಡನ್ ಕಲರ್ಗೆ ಟರ್ನ್ ಆದಾಗ ಕ್ರಿಸ್ಪಿಯಾಗಿ ನೀಟಾಗಿ ಬೆಂದಿದೆ ಅಂತ ಅರ್ಥ. ಬಿಸಿ ಬಿಸಿಯಾದಂಥ ಫಿಶ್ ಸವಿಯಲು ಸಿದ್ಧ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್.